ಪ್ರಜ್ವಲ್ ಪಾಸ್ಪೋರ್ಟ್ ರದ್ದತಿಗೆ ಕ್ಷಣಗಣನೆ ಶುರುವಾಗಿರೋದ್ರ ಬಗ್ಗೆ ನಾವು ಈಗಷ್ಟೇ ಮಾಹಿತಿ ಕೊಡ್ತಾ ಇದ್ದೀವಿ. ಅದರ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ ಅಂತ. ಸೊ ಪಾಸ್ಪೋರ್ಟ್ ರದ್ದಾದ್ರೆ ಭಾರತಕ್ಕೆ ಪ್ರಜ್ವಲ್ ಅನಿವಾರ್ಯವಾಗಿ ಬರ್ತಾರೆ, ಡಿಪೋರ್ಟ್ ಆಗ್ತಾರೆ ಅವರಿರುವಂತಹ ದೇಶದಿಂದ. ಒಂದ್ ವೇಳೆ ಭಾರತದ ರಾಜತಾಂತ್ರಿಕ ಸಂಬಂಧ ಆ ದೇಶದ ಜೊತೆ ಚೆನ್ನಾಗಿದ್ರೆ ಫ್ಲೈಟ್ ಟಿಕೆಟು ಹಾಗೆ ಅವರೇ ಕಳಿಸ್ಕೊಡ್ತಾರೆ, ನಡಿ ನೀವು ಅಲ್ಲಿಗೆ ಬೇಕಾಗಿರೋದು ನಮ್ಗಲ್ಲ ಅಂತ. ಪಾಸ್ಪೋರ್ಟ್ ರದ್ದಾದ್ರೆ ಮುಂದೇನು ಹಾಗಾದ್ರೆ? ಪಬ್ಲಿಕ್ ಟಿವಿಯಲ್ಲಿ ಈ ಕುರಿತಂತೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೋಡ್ತಾ ಹೋಗೋದಾದ್ರೆ ಯಾವ ದೇಶದಲ್ಲಿದ್ದಾರೆ ಅನ್ನೋ ಮಾಹಿತಿ ಸಿಗಲಿದೆ. ಪ್ರಮುಖವಾಗಿ ಈತ ಇರುವಂತಹ ದೇಶದ ಲೊಕೇಶನ್ ಐಡೆಂಟಿಫೈ ಆಗೋದಕ್ಕೆ ಸಹಕಾರಿಯಾಗತ್ತೆ ಪಾಸ್ಪೋರ್ಟ್ ರದ್ದತಿ ಆದ ತಕ್ಷಣ. ನಂತರ ಅದನ್ನ ಸೆಂಟ್ರಲ್ ಬ್ಯೂರೋಕ್ರೇಸಿಗೆ ಅಂದ್ರೆ ಕೇಂದ್ರೀಯ ತನಿಖಾ ಸಂಸ್ಥೆಗೆ ಮಾಹಿತಿ ಲಭ್ಯ ಆಗುತ್ತೆ, ಇಂಥ ದೇಶದಲ್ಲಿ ಇದ್ದಾರೆ ಇವರು ಅಂತ. ತನಿಖಾ ಸಂಸ್ಥೆಗಳಿಂದ ವಿದೇಶಾಂಗ ಸಚಿವಾಲಯ ಈ ಕುರಿತು ಮಾಹಿತಿಯನ್ನು ಕೂಡ ಪಡಿಲಿಕ್ಕಿದೆ. ಪ್ರಜ್ವಲ್ ಇರುವ ದೇಶಕ್ಕೆ ಮಾಹಿತಿ ರವಾನೆ ಆಗತ್ತೆ. ಅಂದ್ರೆ ಇವ್ರ ಮೇಲೆ ಇಂಥದ್ದು ಚಾರ್ಜಸ್ ಇದೆ, ಇವ್ರು ಇಂಥ ಪ್ರಕರಣಕ್ಕೆ ಬೇಕಾಗಿದ್ದಾರೆ ಅಂತ ಡೀಟೇಲ್ಡ್ ಇನ್ಫಾರ್ಮೇಶನ್, ಅಟ್ಯಾಚ್ಡ್ ಪ್ರೂಫ್ ಎಲ್ಲವನ್ನ ಕೂಡ ಕೊಡೋ ಕೆಲಸ ಆಗುತ್ತೆ. ವಿದೇಶದಲ್ಲಿರುವ ಭಾರತೀಯ ರಾಯಭಾರ ಕಚೇರಿಗೆ ಹಸ್ತಾಂತರ ಮಾಡೋ ಪ್ರಕ್ರಿಯೆ ಆಗುತ್ತೆ. ನೋಡಿ, ನಾನು ಇಲ್ಲಿ ಹೇಳ್ತಾ ಇದ್ದೆ, ಎಕ್ಸ್ಟ್ರಾಡಿಷನ್ ಟ್ರೀಟಿ ಅಂತ ಒಂದು ಮಾಡ್ಕೊಂಡಿದೆ ಭಾರತ 56 ದೇಶಗಳ ಜೊತೆಗೆ. ಸೊ 56 ದೇಶಗಳಲ್ಲೇ ಪ್ರಜ್ವಲ್ ಇದ್ರೆ ಈಸಿ ಆಗ್ಬಿಡುತ್ತೆ ಪ್ರಾಸೆಸ್. ಬಟ್ ಭಾರತದ ಜೊತೆಗೆ ಸಂಬಂಧ ಚೆನ್ನಾಗಿಲ್ಲದ ದೇಶಗಳಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ. ಇಲ್ಲೊಂದು ಪಾಯಿಂಟ್ ನಾವು ಗಮನಿಸಬೇಕು. ಆಮೇಲೆ ಪಾಸ್ಪೋರ್ಟ್ ರದ್ದು ಬಳಿಕ ಭಾರತಕ್ಕೆ ಅವ್ರನ್ನ ಹಸ್ತಾಂತರ ಮಾಡ್ತಾರೆ. 56 ದೇಶಗಳ ಒಳಗೆ ಯಾವ ದೇಶದಲ್ಲಿ ಇದ್ರು ಕೂಡ ಅವರು ಪಾಸ್ಪೋರ್ಟ್ ರದ್ದಾದ್ರೆ ಒಂದೆರಡು ದಿನಗಳಲ್ಲಿ ಭಾರತಕ್ಕೆ ಅನಿವಾರ್ಯವಾಗಿ ಅವರು ಬರಬೇಕಾಗತ್ತೆ. ಭಾರತೀಯ ರಾಯಭಾರ ಕಚೇರಿ ಅಧಿಕಾರಿಗಳೇ ಭಾರತಕ್ಕೆ ಕಳಿಸ್ಬೋದು. ನೋಡಿ, ಈ ಥರದ್ದು ಏನಾದರೂ ಅವರೇ ಐಡೆಂಟಿಫೈ ಮಾಡಿ ಕಳಿಸಿದ್ರೆ ಅವ್ರನ್ನ ಒಳ್ಳೆ ಇಂಟರ್ನ್ಯಾಷನಲ್ ಕ್ರಿಮಿನಲ್ ರೀತಿ ನೋಡ್ದಂಗಾಗುತ್ತೆ ಬೇರೆ ದೇಶದಲ್ಲಿ. ಆಮೇಲೆ ಅದು ತುಂಬ ಮುಜುಗರದ ವಿಚಾರ. ಯಾವುದೇ ರಾಜಕೀಯ ವ್ಯಕ್ತಿ ಕೂಡ ಅದನ್ನು ಬಯಸಲ್ಲ. ಬಟ್ ಏನು ಮಾಡ್ತಾರೆ, ಆಪ್ಷನ್ ಅದನ್ನೇ ಅವ್ರು ಉಳಿಸಿರೋದು. ಯಾವುದೇ ಕ್ಷಣದಲ್ಲಿ ಬೇಕಾದರೂ ಪ್ರಜ್ವಲ್ ರೇವಣ್ಣ ಪಾಸ್ಪೋರ್ಟ್ ರದ್ದುಗೊಳ್ಳುವಂತಹ ಸಾಧ್ಯತೆ ಇದೆ. ಹಾಗಾದ್ರೆ ಹೇಗೆ ರದ್ದಾಗುತ್ತೆ ಪ್ರಜ್ವಲ್ ರಾಜತಾಂತ್ರಿಕ ಪಾಸ್ಪೋರ್ಟ್ ಅನ್ನೋದು ಸಾರ್ವಜನಿಕರ ಪ್ರಶ್ನೆ. ವಿದೇಶಾಂಗ ಇಲಾಖೆಗೆ ರಾಜ್ಯ ಗೃಹ ಇಲಾಖೆ ಮೂಲಕ ಎಸ್ಐಟಿ ಈಗಾಗಲೇ ಪತ್ರವನ್ನ ರವಾನಿಸಿದೆ. ಈ ಹಿಂದೆ ಸಿಎಂ ಪತ್ರಕ್ಕೆ ಕೋರ್ಟ್ ಆದೇಶ ಬೇಕು ಅಂತ ಕೇಂದ್ರ ಗೃಹ ಇಲಾಖೆ ಹೇಳಿತ್ತು. ಕೋರ್ಟ್ನಿಂದ ಅರೆಸ್ಟ್ ವಾರೆಂಟ್ ಪಡೆದು ಪುನಃ ಪತ್ರವನ್ನ ಲಗತ್ತಿಸಿದೆ ಎಸ್ಐಟಿ. ಹಾಗಾಗಿ ಪಾಸ್ಪೋರ್ಟ್ ರದ್ದು ಪ್ರಕ್ರಿಯೆಯನ್ನ ವಿದೇಶಾಂಗ ಇಲಾಖೆ ಆರಂಭ ಮಾಡಿದೆ. ಅದರ ಡೀಟೇಲ್ಸ್ ಈಗ ಬರ್ತಾ ಇದೆ ನೋಡಿ. ಕೋರ್ಟ್ ಆದೇಶ ಬೇಕು ಅಂತ ಕೇಂದ್ರ ಗೃಹ ಇಲಾಖೆ ಹೇಳಿತ್ತು. ಸೊ ಅದರಂತೆ ಅರೆಸ್ಟ್ ವಾರೆಂಟ್ ಅನ್ನ ಅಲ್ಲಿ ಅಟ್ಯಾಚ್ ಮಾಡಲಾಗಿದೆ. ಕೋರ್ಟ್ ಅರೆಸ್ಟ್ ವಾರೆಂಟ್ ಪಡೆದು ಪುನಃ ಎಸ್ಐಟಿ ಪತ್ರವನ್ನ ಕೂಡ ಬರೆದಿದೆ, ಅದು ಸ್ಪಷ್ಟ. ಎಸ್ಐಟಿ ಪತ್ರದ ಹಿನ್ನೆಲೆಯಲ್ಲಿ ವಿದೇಶಾಂಗ ಇಲಾಖೆ ಕ್ರಮಕ್ಕೆ ಮುಂದಾಗುತ್ತೆ. ಅಂದ್ರೆ ಪಾಸ್ಪೋರ್ಟ್ ಆಕ್ಟ್ ಅಂತ ಒಂದು ಬರುತ್ತೆ, 10B 10C 10(3B 10(3D 10(3E) ಅಂತ ಹೇಳಿ. ಸೊ ಭಾರತ ಸರ್ಕಾರಕ್ಕೆ ಅವಕಾಶ ಇರುತ್ತೆ, ಇಂಥ ಪ್ರಕರಣದಲ್ಲಿ ಬೇಕಾಗಿರೋದ್ರಿಂದ ಪಾಸ್ಪೋರ್ಟ್ ರದ್ದು ಮಾಡ್ಬೋದು ಅಂತ. ಸೊ ಅಂಥದ್ದೇ ಒಂದು ಸ್ಟೆಪ್ಗೆ ಅವರು ಕೈ ಹಾಕ್ತಾರೆ ಅನ್ನೋದು ತಿಳಿದು ಬರ್ತಾ ಇರುವಂತಹ ವಿಚಾರ. ಪಾಸ್ಪೋರ್ಟ್ ರದ್ದು ಬಗ್ಗೆ ಎಲ್ಲಾ ದೇಶಗಳ ಇಮಿಗ್ರೇಷನ್ಗೆ ಮಾಹಿತಿ ಹೋಗುತ್ತೆ. ಅದರಲ್ಲೂ ಭಾರತದ ಸಂಬಂಧ 56 ದೇಶಗಳ ಜೊತೆಗೆ ಬಹಳ ಅದ್ಭುತವಾಗಿರೋದ್ರಿಂದ 56 ದೇಶಗಳಲ್ಲಿದ್ದರೆ ತುಂಬ ಈಸಿ ಆಗುತ್ತೆ. ಒಂದೆರಡು ದಿನಗಳಲ್ಲಿ ಈ ಪ್ರಕ್ರಿಯೆ ಮೂಲಕ ಪ್ರಜ್ವಲ್ರನ್ನ ಮರಳಿ ತಾಯ್ನಾಡಿಗೆ ಕರೆಸಿಕೊಳ್ಳುವಂತಹ ಕಸರತ್ತಿಗೆ ಕೇಂದ್ರ ಕೂಡ ಕೈ ಜೋಡಿಸ್ತಾ ಇದೆ ಅನ್ನೋದು ತಿಳಿದು ಬರ್ತಾ ಇರುವಂತಹ ವಿಚಾರ. ಬಿಕಾಸ್ ಪರಿಶೀಲನೆ ಮಾಡ್ತಾ ಇದ್ದಾರೆ. ಎಸ್ಐಟಿ ಕಳಿಸಿರುವಂತಹ ಡೀಟೇಲ್ಸು ರೀಕನ್ಫರ್ಮ್ ಮಾಡ್ಕೊಳ್ತಾರೆ ವಿದೇಶಾಂಗ ಇಲಾಖೆ ಜೊತೆಗೆ, ಅಂದರೆ ವಿದೇಶಾಂಗ ಇಲಾಖೆ ಕೇಂದ್ರ ಗೃಹ ಇಲಾಖೆ ಜೊತೆಗೆ. ಇನ್ನೊಂದು ಕಡೆಗೆ ಪ್ರಜ್ವಲ್ ಹೇಗಾದರೂ ಮಾಡಿ ಭಾರತಕ್ಕೆ ಬರಬೇಕು ಅನ್ನುವಂತಹ ಮನವಿಯನ್ನು ಕುಟುಂಬ ಮಾಡ್ಕೊಳ್ಳೋದನ್ನು ಮುಂದುವರೆಸಿದೆ. ಜೆಡಿಎಸ್ನ ಯುವ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಕೂಡ ಮನವಿ ಮಾಡ್ಕೊಂಡಿದ್ದಾರೆ. ನಾವು ಕೂಡ ಪ್ರಜ್ವಲ್ ಬರ್ಬೋದು ಅಂತ ಕಾಯ್ತಾ ಇದ್ದೀವಿ, ನೇರವಾಗಿ ಬಂದು ತನಿಖೆಯನ್ನು ಎದುರಿಸಿ, ಧೈರ್ಯವಾಗಿ ತನಿಖೆ ಎದುರಿಸಿ ಅಂತ ಹೇಳಿ ಮನವಿ ಮಾಡ್ಕೊಂಡಿದ್ದಾರೆ. ನೀವೇ ಎಲ್ಲ ಗಮನಿಸಿದ್ದೀರಣ್ಣ, JP ಭವನದ ಪಕ್ಷದ ಕಚೇರಿಯಲ್ಲಿ ಮಾನ್ಯ ಕುಮಾರಣ್ಣ ಅವರು ಹಾಸನದ ಸಂಸದರಿಗೆ ನೇರವಾಗಿ ದಯಮಾಡಿ ಬಂದು SIT ತನಿಖೆಯನ್ನು ಎದುರಿಸಿ ಧೈರ್ಯವಾಗಿ ಅಂತಕ್ಕಂಥದ್ದನ್ನು ಇಡೀ ಸಮಾಜಕ್ಕೆ ಒಂದು ಸಂದೇಶ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ನಾವು ಎಲ್ಲ ಕಾಯ್ತಾ ಇದ್ದೀವಿ. ಬಂದು ನನ್ನ ಅಭಿಪ್ರಾಯನೂ ಅಷ್ಟೇ, ಒಬ್ಬ ಪ್ರಜೆಯಾಗಿ ನಾನು ಕೇಳ್ಕೊಳ್ತಕ್ಕಂಥದ್ದು, ಈಗ ಏನಿವಾಗ ಆರೋಪ ಬಂದಿದೆ, ಯಾರೇ ಆದರೂ ಆರೋಪ ಬಂದಂಥ ಸಂದರ್ಭದಲ್ಲಿ ಬಂದು ಆ ತನಿಖೆಯನ್ನು ಎದುರಿಸ್ತಕ್ಕಂಥದ್ದು ಸೂಕ್ತ. ಸೊ ಹಾಸನ ಸಂಸದರು ಅತಿ ಶೀಘ್ರದಲ್ಲೇ ಬರಲಿ ಅಂತಕ್ಕಂಥದ್ದು ನಾವು ಕೂಡ ಎಲ್ಲರೂ ಕೇಳ್ಕೊಳ್ತೀವಿ.
ಪಾಸ್ಪೋರ್ಟ್ ರದ್ದತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಎರಡನೇ ಪತ್ರವನ್ನ ಪಿಎಂಒಗೆ ಬರೆದಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ರಿಯಾಕ್ಷನ್ ಕೊಟ್ಟಿದ್ದಾರೆ. ಪ್ರಮುಖವಾಗಿ ಕಲಬುರಗಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮಾತಾಡಿದ್ದಾರೆ. ರಾಜತಾಂತ್ರಿಕ ಪಾಸ್ಪೋರ್ಟ್ ರದ್ದತಿಗೆ ಕೋರ್ಟ್ನಲ್ಲಿ ಫೈಲ್ ಮಾಡಲಾಗಿದೆ. ಪೆನ್ ಡ್ರೈವ್ ಹೊರಬಂದಿದ್ದು ಏಪ್ರಿಲ್ 21ನೇ ತಾರೀಕು, ಪ್ರಜ್ವಲ್ ಹೋಗಿದ್ದು ಏಪ್ರಿಲ್ 27ನೇ ತಾರೀಕು. ಹಾಗಾದ್ರೆ ಅಲ್ಲಿ ತನಕ ಇವರೇನು ಕತ್ತೆ ಕಾಯ್ತಾ ಇದ್ರಾ? ಪ್ರಜ್ವಲ್ ತಪ್ಪು ಮಾಡಿದ್ರೆ ಕಠಿಣ ಕ್ರಮ ಆಗಲೇಬೇಕು, ಇದರಲ್ಲಿ ಯಾವುದೇ ಅನುಕಂಪ ಇಲ್ವೇ ಇಲ್ಲ ಅಂತ ಹೇಳಿದರು. ಡಿಪ್ಲೊಮ್ಯಾಟ್ ಪಾಸ್ಪೋರ್ಟ್ ಇತ್ಯಾದಿ ರದ್ದು ಮಾಡಲಿಕ್ಕೆ ಅದರದ್ದೇ ಆದಂಥ ಪ್ರೊಸೆಸ್ ಇದೆ ಮತ್ತು ಡಿಪ್ಲೊಮ್ಯಾಟ್ ಪಾಸ್ಪೋರ್ಟ್ ರದ್ದುಪಡಿಸಲಿಕ್ಕೆ ಈಗ ಅವರು ಹೈಕೋರ್ಟಿಗೆ ಕೋರ್ಟ್ನಲ್ಲಿ FIR ಇತ್ಯಾದಿ ಫೈಲ್ ಮಾಡಿದ್ದಾರೆ. ನಾ ಕೇಳೋ ಪ್ರಶ್ನೆಗೆ ಇವತ್ತಿನ ತನಕ ಸಿದ್ದರಾಮಯ್ಯ, DK ಶಿವಕುಮಾರು ಮತ್ತು ಪರಮೇಶ್ವರ್ ಅವರು ಉತ್ತರ ಕೊಟ್ಟಿಲ್ಲ. 21ನೇ ತಾರೀಕು ಈ ಎಲ್ಲ ಕ್ಲಿಪ್ಪಿಂಗ್ಸ್ಗಳು ಪೆನ್ ಡ್ರೈವ್, ಮೊದಲನೇ ಪೆನ್ ಡ್ರೈವ್ ಬಂದದ್ದು 21ನೇ ತಾರೀಕು. 21ನೇ ತಾರೀಕಿನಿಂದ ಪ್ರಜ್ವಲ್ ರೇವಣ್ಣ ಹೋಗಿದ್ದು 27, 28ನೇ ತಾರೀಕು. 8 ದಿವಸ ಏನು ಕತ್ತೆ ಕಾಯ್ತಿದ್ರಿ ನೀವು? ಉತ್ತರ ಯಾಕೆ ಕೊಡ್ತಾ ಇಲ್ಲ ನೀವು? ಯಾಕೆ ಅವ್ರ ಮೇಲೆ FIR ಮಾಡಿ ಅವ್ರನ್ನ ಡಿಟೇನ್ ಮಾಡಲಿಲ್ಲ ನೀವು? ಈಗ ಅಲ್ಲಿ ಹೋದ ನಂತರ ಯಾರನ್ನೇ ಆದರೂ ಸಹಿತ ಅಲ್ಲಿ ಹೋದ ನಂತರ ಅವ್ರನ್ನ ಅಲ್ಲಿಂದ ತರೋದಕ್ಕೊಂದು ಪ್ರೊಸೆಸ್ ಇದೆ. ಭಾರತ ಸರ್ಕಾರ ಆ ಕಾನೂನಿನ ಪ್ರಕಾರವಾಗಿ ಏನು ಪ್ರೊಸೆಸ್ಸನ್ನು ಮಾಡಬೇಕು ಎಲ್ಲ ಮಾಡಿ ರಾಜ್ಯ ಸರ್ಕಾರಕ್ಕೆ ಸಹಕಾರ ಕೊಡಲಿಕ್ಕೆ ತಯಾರಿದ್ದೇ ಇದೆ. ಅದರ ಪ್ರಶ್ನೆ ಇರೋದು ನಾವು ಬರೋದ ತಕ್ಷಣ ಆಗಬೇಕು, ಅದಕ್ಕೆ BJP ಮೇಲೆ ಅದನ್ನು ಹಾಕಬೇಕು. ಈ ಒಟ್ಟಾರೆ ಯಾವುದು ಗೌಡ ಸಮುದಾಯದ ಅಥವಾ ಒಕ್ಕಲಿಗ ಸಮುದಾಯದ ಓಟಿವೆ ಅದರ ಚುನಾವಣೆ ಮುಗಿಯೋ ತನಕ ಆ ಪೆನ್. ಸೊ ಪ್ರಹ್ಲಾದ್ ಜೋಶಿ ಅವರ ಮಾತಿನ ತಾತ್ಪರ್ಯ ಕೇಂದ್ರವನ್ನ ಆರೋಪಿತ ಸ್ಥಾನದಲ್ಲಿ ನಿಲ್ಸೋಕ್ ಮುಂಚೆ ನೀವು ಮಾಡಿದ್ದೇನ್ ಕೆಲಸ ಅಂತ ಕೇಳ್ತಾ ಇದ್ದಾರೆ. ಸುಮ್ಮನೆ ನಿಮಗಾಗಿರೋ ಮುಜುಗರವನ್ನ ತಪ್ಪಿಸ್ಕೊಳ್ಳೋಕೆ ನಮ್ಮ ಕಡೆಗೆ ಚೆಂಡು ಹಾಕೋ ಕೆಲಸ ಅಲ್ಲ. ನೀವು ಆರಂಭದಲ್ಲೇ ಬಹಳ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರೆ ಇವತ್ತು ಪ್ರಜ್ವಲ್ ಹೋಗ್ತಾನೆ ಇರಲಿಲ್ಲ ಅನ್ನೋದು ಪ್ರಹ್ಲಾದ್ ಜೋಶಿ ಅವರ ಮಾತಿನ ತಾತ್ಪರ್ಯ ಆಗ್ತಾ ಇದೆ.